TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿ ಬಿಸಿ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಇಲ್ಲಿವರೆಗೂ FIRನಲ್ಲಿ ಜೊತೆಗೆ ಕೋರ್ಟ್ನಲ್ಲಿ ಕೊಟ್ಟಂಥ ಕಾಪಿಯಲ್ಲಿ ಏನು ತನಿಖಾಧಿಕಾರಿಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಅಕ್ಯೂಸ್ ನಂಬರ್ 2 ಅಂತ ಮಾಡಿದರು. ಅಕ್ಯೂಸ್ ನಂಬರ್ 1ನ ದರ್ಶನ್ನ ಗೆಳತಿ ಪವಿತ್ರ ಗೌಡನನ್ನು ಮಾಡ್ಕೊಂಡಿದ್ರು. ಅದ ನಂತರ ಸುಮಾರು 17 ಜನ A1, A2, A3 ಈ ಥರ 17 ಜನ ಅಕ್ಯೂಸ್ಗಳನ್ನ ಮಾಡಿಕೊಂಡು ಈಗಾಗಲೇ FIR ಕಾಪಿಯನ್ನು ಕೊಟ್ಟಿದ್ದರು. ಸಂಬಂಧಪಟ್ಟಂತೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೂ ಕೂಡ ಕಳಿಸಿದರು. ಇದೀಗ ತನಿಖೆ ಮಾಡಿದಂಥ ಪೊಲೀಸರಿಗೆ ತನಿಖಾಧಿಕಾರಿಗಳಿಗೆ ಒಂದಂತೂ ಅಂಶ ಅವ್ರಿಗೆ ಸ್ಪಷ್ಟವಾಯಿತು. ಆಮೇಲೆ ಸಿಕ್ಕಂಥ ಎವಿಡೆನ್ಸ್ಗಳು ಅಂದರೆ ಎಷ್ಟು ಮಟ್ಟಿಗೆ ಎವಿಡೆನ್ಸ್ ಸಿಕ್ಕಿದೆ ಅಂತಂದರೆ ಇಡೀ ಒಂದು ಪ್ರಕರಣಕ್ಕೆ A1 ಆಗಿದ್ದಂಥ ಪವಿತ್ರ ಗೌಡಗಿಂತ ಇಂಪಾರ್ಟೆಂಟು A2 ಆಗಿದ್ದಂಥ ದರ್ಶನ್ ಅನ್ನೋದು ಈಗ ಅವ್ರಿಗೆ ಮನವರಿಕೆ ಆಗಿದೆ. ಯಾಕೆಂದರೆ ಅಷ್ಟು ಸಾಕ್ಷಿಗಳು ಸಿಕ್ಕಿದೆ. ಹಾಗಾಗಿ ಈಗ ಏನು ಚಾರ್ಜ್ ಶೀಟನ್ನು ಸಲ್ಲಿಕೆಗೆ ಮುಂದಾಗಿರುವಂಥ ಪೊಲೀಸರು ಚಾರ್ಜಸ್ ಏನು ಫ್ರೇಮ್ ಮಾಡ್ತಾರೆ, 17 ಜನ ಅಕ್ಯೂಸ್ಗಳ ಮೇಲೆ ಏನೇನು ಚಾರ್ಜಸ್ ಫ್ರೇಮ್ ಮಾಡ್ತಾರೆ, ಆ ಸಂದರ್ಭದಲ್ಲಿ A2 ಇದ್ದಂಥ ದರ್ಶನನ್ನು A1 ಆಗಿ ಅವರು ಅಲ್ಲಿಗೆ ಅಪ್ಗ್ರೇಡ್ ಅಂದರೆ ಏನು ಒಂದು ಬಡ್ತಿ ಅಂತಾರೋ ಅಥವಾ ಒಂದು ಕಾಲಮ್ ಇರುತ್ತೆ, ಅದಕ್ಕೆ A1, A2 ಅಂತ ಅಲ್ಲಿ ಒಂದು ಚಾರ್ಜ್ ಶೀಟ್ ಕಾಪಿಲಿ ಒಂದು ಕಾಲಮ್ ಇರುತ್ತೆ. ಅದರಲ್ಲಿ ದರ್ಶನ್ಗೆ A1 ಆ ಒಂದು ಇದನ್ನು ಕೊಡ್ತಾ ಇದ್ದಾರೆ. A1 ಅಕ್ಯೂಸ್ಡ್ ಆಗಿ ದರ್ಶನ್ ಇರ್ತಾರೆ. ಯಾಕೆಂದರೆ ಇಡೀ ಇದರಲ್ಲಿ ಪವಿತ್ರದು ರೋಲು ಎಷ್ಟಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಆಕೆಯೂ ಕೂಡ ಏನು ಸಾಕ್ಷ್ಯಾಧಾರ ಕಲೆ ಆಗ್ತಾಗ ವಿಚಾರಣೆ ಸಂದರ್ಭದಲ್ಲಿ ಸಿಕ್ಕಂಥ ಎವಿಡೆನ್ಸ್ ಪ್ರಕಾರ ಈ ಒಂದು ಕೊಲೆ ಬಗ್ಗೆ ಪವಿತ್ರ ಗೌಡಂಗೆ ಬಹುಶಃ ಕೊಲೆ ಆಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಅಂದರೆ ಜಸ್ಟ್ ಒಂದು ಅಶ್ಲೀಲವಾದ ಮೆಸೇಜನ್ನು ರೇಣುಕಾಸ್ವಾಮಿ ಕಳಿಸ್ತಾ ಇದ್ದ ಅನ್ನೋದನ್ನು ಮಾಹಿತಿಯನ್ನು ಆತನ ಯಾರು PA ಆಗಿರ್ಬೋದು ಅಥವಾ ಆ ಒಂದು ಟೀಮಲ್ಲಿ ದರ್ಶನ್ ಟೀಮಲ್ಲಿದ್ದಂಥ ಕೆಲವರಿಗೆ ಗಮನಕ್ಕೆ ತಂದಿದ್ಲು ಆಕೆ. ನಂತರ ಆಗಿದ್ದೇ ಬೇರೆ. ಆಮೇಲೆ ದರ್ಶನ್ ಅದನ್ನು ಇನಿಷಿಯೇಟಿವ್ ಮಾಡ್ತಾನೆ. ಏನು ರೇಣುಕಾಸ್ವಾಮಿನ ಅಲ್ಲಿಂದ ಚಿತ್ರದುರ್ಗದಿಂದ ಕರ್ಕೊಬರೋಕ್ಕೆ ಸೂಚನೆ ಕೊಡ್ತಾರೆ, ಕರ್ಕೊಬರ್ತಾರೆ, ಶೆಡ್ಡಿಲ್ಲಾಗಿ ಇಡ್ತಾರೆ. ಶೆಡ್ಡಲ್ಲಿ ಇಟ್ಟಾಗ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಈತನು ಹೋಗಿ ಖುದ್ದಾಗಿ ಪವಿತ್ರ ಗೌಡನ ಕರ್ಕೊಂಡೋಗಿ ಶೆಡ್ಡಿಗೆ ಹೋಗಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ನಂತರ ಆತ ಸತ್ತೋದ ಮೇಲೆ ಯಾರೋ ರೇಣುಕಾಸ್ವಾಮಿ ಸತ್ತೋದ ಮೇಲೆ ನಂತರ ಆ ಬಾಡಿಯನ್ನು ಡಿಸ್ಪೋಸ್ ಮಾಡೋಕ್ಕೆ ಒಂದು ಟೀಮನ್ನು ಕೂಡ ಮಾಡ್ತಾರೆ. ಜೊತೆಗೆ ಯಾವುದೇ ರೀತಿಯ ಸಾಕ್ಷಿಗಳು ಸಿಗಬಾರ್ದು ಪೊಲೀಸರಿಗೆ ಅನ್ನೋದು ರೀತಿಯ ಎವಿಡೆನ್ಸನ್ನು ಮುಚ್ಚಾಕೋಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ನಂತರ ಕೆಲವೊಬ್ಬರು ಸರೆಂಡರ್ ಆಗೋಕ್ಕೆ ಈ ಪ್ರಕರಣದಲ್ಲಿ ಈ ಪ್ರಕರಣದ ಇಲ್ಲದೇ ಇದ್ದಾರೆ ಅಂದರೆ ಕೊಲೆ ಮಾಡ್ದಲ್ಲೇ ಬೇರೆಯವ್ರನ್ನ ಸರೆಂಡರ್ ಮಾಡ್ಸೋಕ್ಕೂ ಕೂಡ ಪ್ರಯತ್ನ ಆಗುತ್ತೆ. ಇವೆಲ್ಲವೂ ಕೂಡ ಆಗುತ್ತೆ. ಇಡೀ ಒಂದು ಏನು ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಅಥವಾ ಐ ವಿಟ್ನೆಸ್ ಇರ್ಬೋದು ಅಥವಾ ಬೇರೆ ಬೇರೆ ಎವಿಡೆನ್ಸ್ಗಳು ಪೊಲೀಸರಿಗೆ ಸಿಕ್ಕಂಥ ಅಂದರೆ ಅದು ವಾಟ್ಸಪ್ ಇರ್ಬೋದು, ಜೊತೆ CCTV ಇರ್ಬೋದು, ಅವರ ಮೊಬೈಲ್ದು ಟವರ್ ಲೊಕೇಶನ್ನು DVR ಪ್ರತಿಯೊಂದು ಕೂಡ ಈಗ ಏನು ಎವಿಡೆನ್ಸ್ ಸಿಕ್ಕಿದೆ ಇದಕ್ಕೆ. ಆಮೇಲೆ 164 ಸುಮಾರು 24 ಜನದ್ದು 164 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಸಿಕ್ಕಂಥ ಅಕ್ಯೂಸ್ಗಳು ಕೂಡ ಅವರ ಹೇಳಿಕೆ ಇರ್ಬೋದು. ಆಮೇಲೆ ಅಲ್ಲಿ ಸಿಕ್ಕಂಥ ಸಾಂದರ್ಭಿಕ ಸಾಕ್ಷಿಗಳು ಎಲ್ಲವೂ ಕೂಡ ನೋಡಿದಾಗ ಇದು ದರ್ಶನ್ ಈಸ್ ಫಿಟ್ ಫಾರ್ A1 ಅಂತ ಈಗಾಗಲೇ ಅವರು ಒಂದು ಮನವರಿಕೆ ಆಗಿದೆ. ಅವರು ಚಾರ್ಜ್ ಶೀಟ್ನಲ್ಲಿ A1 ಆಗಿ ದರ್ಶನನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಇಂಪಾರ್ಟೆಂಟ್ ಅಂತಂದರೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪವಿತ್ರ ಗೌಡ ಈಗಾಗಲೇ ಬೇಲ್ ಅಪ್ಲಿಕೇಶನ್ನ ಈಗಾಗಲೇ ಮೂವ್ ಮಾಡಿದ್ದಾರೆ. ಅದು ಕೂಡ ಕೋರ್ಟಲ್ಲಿದೆ. ಬಹುಶಃ ಅದು ಈಗಾಗಲೇ ಅಬ್ಜೆಕ್ಷನ್ಸ್ಗೂ ಕೂಡ ನೋಟಿಸನ್ನು ಯಾರು ತನಿಖಾಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡ್ಕೊಳ್ಳೋಕ್ಕೆ. ಅದು ಇನ್ನೊಂದು ಕಡೆ ಆಯಿತು. ಇನ್ನು ಉಳಿದಂತೆ ಆತ ಜೈಲಿನಲ್ಲಿ ಸಂಬಂಧಪಟ್ಟಂತೆ ನನಗೆ ಜೈಲು ಊಟ ಇರ್ಬೋದು, ಜೊತೆಗೆ ನನಗೆ ಹಾಸಿಗೆ ದಿಂಬಬೇಕು ಅನ್ನೋದು ಏನೇ ಒಂದು ಮನವಿ ಮಾಡಿದ್ದು ಈಗಾಗಲೇ ಹೈಕೋರ್ಟ್ನಲ್ಲಿದೆ. ಅದು ಕೂಡ ಮತ್ತೆ ನೆಕ್ಸ್ಟ್ ವೀಕಿಗೆ ಪೋಸ್ಟ್ ಆಗಿದೆ. ಜೈಲಧಿಕಾರಿಗಳಂತೂ ಕಡಾಖಂಡಿತವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಮನೆ ಊಟಕ್ಕೆ ಅವಕಾಶ ಇಲ್ಲ, ಇಲ್ಲೇ ಅವನಿಗೆ ಸಂಬಂಧಪಟ್ಟಂತೆ ಇಲ್ಲೇ ಒಳ್ಳೆ ಊಟವನ್ನು ಕೊಡ್ತಾ ಇದ್ದೀವಿ, ಒಳ್ಳೆ ಪೌಷ್ಟಿಕ ಆಹಾರವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಈಗಾಗಲೇ ಅವರು ಹೈಕೋರ್ಟ್ಗೆ ಜೈಲಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಇನ್ನು ಚಾರ್ಜ್ ಶೀಟನ್ನು ಕೂಡ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಈಗಾಗಲೇ ಸಲ್ಲಿಸಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಆ ದಿಕ್ಕಿನಲ್ಲಿ ಕೂಡ ಈಗಾಗಲೇ ತನಿಖೆ ಇದೆ. ಈಗಾಗಲೇ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಸುಮಾರು 70ರಿಂದ 80ರಷ್ಟು ಏನು ಕಳಿಸ್ಕೊಟ್ಟಿದ್ರು ಅವೆಲ್ಲವೂ ಕೂಡ ಹೈದರಾಬಾದಿಂದ ಇರ್ಬೋದು, ಬೆಂಗಳೂರಿಂದ ವಿಧಿವಿಜ್ಞಾನ ಪ್ರಯೋಗಾಲಯದಿರ್ಬೋದು ಈಗಾಗಲೇ ಕೂಡ ರಿಪೋರ್ಟ್ ಬಂದಿದೆ. ಆ ಒಂದು ಎಲ್ಲವೂ ಕೂಡ ಅಂಶಗಳನ್ನ ಒಳಗೊಂಡಂತೆ ಚಾರ್ಜ್ ಶೀಟನ್ನು ಸುಮಾರು 3000ದಿಂದ 4000 ಪೇಜಸ್ಗಳನ್ನ ಒಳಗೊಂಡಂತೆ ಅದನ್ನು ಫೈಲ್ ಮಾಡೋಕ್ಕೆ ಈಗಾಗಲೇ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಬಹುಶಃ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಇದನ್ನು ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. ಥ್ಯಾಂಕ್ ಯು.